ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೇಘಾ ಜಗ್ಗಿ ಬ್ಲಾಗ್ಸ್. ಎಲ್ರು ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಇವತ್ತು ನವರಾತ್ರಿಯ 4ನೇ ದಿನ. ಎಲ್ಲರಿಗೂ 4ನೇ ದಿನದ ನವರಾತ್ರಿಯ ಆರ್ಥಿಕ ಶುಭಾಶಯಗಳು. ಎಲ್ರ ಮನೇಲೂ ಹೇಗೆಲ್ಲ ಹಬ್ಬನ ಮಾಡ್ತಾ ಇದ್ದೀರಾ? ಎಲ್ಲ ಚೆನ್ನಾಗಿ ಮಾಡ್ತಿದ್ದೀರಾ ಅನ್ಕೊಂಡಿದ್ದೀನಿ. ಇವತ್ತು ದೇವಿ ನಮಗೆ ಕೂಷ್ಮಾಂಡ ದೇವಿಯಾಗಿ ನಮ್ಗೆ ದರ್ಶನವನ್ನು ಕೊಡ್ತಾರೆ. ಹೀಗೆ ತುಂಬಾ ಪ್ರಿಯವಾದ ಬಣ್ಣ ಅಂದ್ರೆ ಯೆಲ್ಲೋ ಕಲರ್, ಹಳದಿ ಬಣ್ಣ. ಸೊ ಅದಕ್ಕೆ ನಾನು ಅದನ್ನೇ ಮ್ಯಾಚ್ ಮಾಡಿ ಈ ತರ ಹಾಕೊಂಡಿದ್ದೀನಿ. ಯಾವ್ಯಾವ ತರ ದೇವರಿಗೆ ಅಲಂಕಾರ ಮಾಡಿದ್ರು ಅಂತಾನು ತೋರಿಸ್ತೀನಿ ನಿಮಗೆ. ಸೊ ನಿಮ್ಗೆ ಎಲ್ರಿಗೂ ವಿಡಿಯೋ ಇಷ್ಟ ಆಗ್ತಿದೆ ಅನ್ಕೊಂತೀನಿ. ಪ್ಲೀಸ್ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ. ಕಮೆಂಟ್ ಮಾಡಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನನ್ನ ವಿಡಿಯೋಸ್ ನಿಮಗೆ ತಲುಪುತ್ತೆ. ನಿಮ್ಮ ಮನೆ ಮಗಳನ್ನ ಸ್ವಲ್ಪ ಬೆಳೆಸಿ ಅಷ್ಟೇ. ಬನ್ನಿ ಹೋಗ್ಬಿಟ್ಟು ಬರೋಣ. ಇವತ್ತಿನ ಅಲಂಕಾರ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಬನ್ನಿ ಹೋಗೋಣ. ಈವ್ನಿಂಗ್ ನಾನು ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಮುಂಚೆ ಒಂದ್ಸರಿ ಪೂಜೆ ಮಾಡ್ತೀನಿ ಯಾವಾಗ್ಲೂ. ಇವಾಗ ಅಂತ ಅಲ್ಲ, ಈಗ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ ಅಂತ ಅಲ್ಲ, ಯಾವಾಗಲೂ ಅಷ್ಟೇ. ಮಾರ್ನಿಂಗ್ ಅಮ್ಮ ಮಾಡ್ತಾರೆ, ಬೇಗ ಮಾಡಬೇಕಲ್ವ, ಸೊ ಹಾಗಾಗಿ ಅಮ್ಮ ಮಾಡ್ತಾರೆ. ಅದಾದಮೇಲೆ ಈವ್ನಿಂಗ್ ನಾನು ಮಿಸ್ ಮಾಡಲ್ಲ, ಈವ್ನಿಂಗ್ ನಾನು ಪೂಜೆ ಮಾಡ್ತೀನಿ. ಮತ್ತೊಮ್ಮೆ ಎಲ್ಲರಿಗೂ 4ನೇ ದಿನದ ನವರಾತ್ರಿಯ ಆರ್ಥಿಕ ಶುಭಾಶಯಗಳು. ಇವತ್ತು ನಮಗೆ ದೇವಿ ಕೂಷ್ಮಾಂಡ ದೇವಿಯಾಗಿ ನಮಗೆ ದರ್ಶನ ಕೊಡ್ತಾರೆ. ದುರ್ಗಾ ಮಾತೆಯ 4ನೇ ಸ್ವರೂಪವಾದ ಕೂಷ್ಮಾಂಡ ದೇವಿಯನ್ನು ಪೂಜೆ ಮಾಡಲಾಗುತ್ತೆ. ದೇವಿಗೆ ಪ್ರಿಯವಾದ ಬಣ್ಣ ಅಂದರೆ ಯೆಲ್ಲೋ ಕಲರ್. ಯಾವ ಹೂವಲ್ಲಿ ತುಂಬ ಶ್ರೇಷ್ಠ ದೇವಿಗೆ ಪೂಜೆ ಮಾಡಿದ್ರೆ ಅಂದರೆ ಮಲ್ಲಿಗೆ ಹೂವು. ಹಾಗೆ ಕೂಷ್ಮಾಂಡ ದೇವಿಗೆ ತುಂಬ ಪ್ರಿಯವಾದ ನೈವೇದ್ಯ ಅಂದರೆ ಕುಂಬಳಕಾಯಿ ಇರುತ್ತೆ ಅಲ್ವಾ, ಅದ್ರ ಹಲ್ವಾ ತುಂಬ ಪ್ರಿಯವಾದ ನೈವೇದ್ಯ. ಆಲ್ರೆಡಿ ಎಲ್ಲ ಕೆಳಗೆ ಹೋಗ್ಬಿಟ್ಟಿದ್ರಲ್ವ, ನಾನು ಬೇಗ ಪೂಜೆನ ಮುಗಿಸ್ಕೊಂಡು ಕೆಳಗೆ ಹೋದೆ. ಅಮ್ಮ ಪಾಪ ಮುಂದೆ ಹೋಗ್ತಾ ಇದ್ರು, ಆಂಟಿ ನಾನು ಹಿಂದೆ ನೆಡ್ಕೊಂಡು ಹೋಗೋಣ ಅಂತ ಹಿಂದೆ ಹೋಗ್ತಾ ಇದ್ವು. ಹಾಗೆ ಇಬ್ರು ಮತ್ತೆ ಕಲರ್ ಬಗ್ಗೆನೇ ಮಾತಾಡ್ತೀವಿ. ಇವತ್ತು ಯಾವ ಕಲರ್ ಹೇಳಿ ನೋಡೋಣ. ಇವತ್ತು ಎಲ್ಲೋ ಇಲ್ವಾ? ನೀವು ಎಲ್ಲೋ ಹಾಕೋರ್ಬೇಕಾಯ್ತು. ನನ್ನ ಹತ್ರ ಎಲ್ಲೋ ಯಾವುದಿಲ್ಲ. ರೇಷ್ಮೆ ನಂದಿತ್ತು ಒಂದು ರೇಷ್ಮೆ ಸೀರೆ, ಅದನ್ನೇನು ಹಾಕೊಬರೋಣ. ಆಮೇಲೆ ಅದನ್ನ ಹಾಕೊಬಂದು ಅಯ್ಯೋ ಕೂಷ್ಮಾಂಡ ದೇವಿ ಅಲಂಕಾರ. ಇವತ್ತು ಇವರು ಯಾವುದೋ ಅನ್ನಪೂರ್ಣೇಶ್ವರಿ ಅಲಂಕಾರ ಮಾಡಿರ್ತಾರೆ. ಬನ್ನಿ. ಅನ್ನಪೂರ್ಣೇಶ್ವರಿ ಅಲಂಕಾರನೇ ಅನಿಸುತ್ತೆ ಇದು. ಗ್ರೂಪ್ ಅದು. ಕೂಷ್ಮಾಂಡ ದೇವಿಯು ಇಡೀ ಬ್ರಹ್ಮಾಂಡವನ್ನೇ ಸೃಷ್ಟಿಸುತ್ತಾರೆ ಎಂದು ನಂಬಲಾಗಿದೆ. ಇಡೀ ಬ್ರಹ್ಮಾಂಡದಲ್ಲಿ ಎಲ್ಲವೂ ಕತ್ತಲಿದ್ದಾಗ ಕೂಷ್ಮಾಂಡ ದೇವಿಯು ತನ್ನ ಮಂದಹಾಸದಿಂದ ಬ್ರಹ್ಮಾಂಡವನ್ನು ಸೃಷ್ಟಿಸಿದರು ಎಂದು ಹೇಳಲಾಗಿದೆ. ಹಾಗೆ ನಂಬ್ತಾರೆ ಕೂಡ ಅದನ್ನ. ಹಾಗಾಗಿ ಕೂಷ್ಮಾಂಡ ದೇವಿನ ಸೃಷ್ಟಿಕರ್ತೆ, ಸೃಷ್ಟಿಯ ಆದಿ ಪರಾಶಕ್ತಿ ಅಥವಾ ಆದಿ ಸ್ವರೂಪ ಅಂತಾನೆ ಕರೀತಾರೆ. ಕ್ಯೂ ಅಲ್ಲಿ ನಿಂತು ಒಳಗೆ ಬಂದಿದ್ದಕ್ಕೂ ದೇವ್ರು ನೋಡಿದ್ರೆ ಏನೋ ಒಂದು ಸಾರ್ಥಕತೆ, ಏನೋ ಒಂಥರ ನಾವೇ ಅಚೀವ್ಮೆಂಟ್ ಮಾಡಿದೀವಿ ಅಂತ. ನಿಜವಾಗ್ಲೂ ದೇವ್ರನ್ನ ಅಷ್ಟು ಚೆನ್ನಾಗಿ ಅಲಂಕಾರನ ಮಾಡಿರ್ತಾರೆ. ಈ ದೇವಸ್ಥಾನದಲ್ಲಿ ಇನ್ನೊಂದು ವಿಶೇಷ ಏನಂದ್ರೆ, ಫಸ್ಟ್ ದೇವರ ದರ್ಶನ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಯಾಕೆ ಅಂದ್ರೆ ಅಲ್ಲಿ ಉದ್ದ ಕ್ಯೂ ನಿಂತಿರುತ್ತೆ ಇನ್ನೊಂದು ಊಟಕ್ಕೋಸ್ಕರ. ಸೊ ಹಾಗಾಗಿ ಎಲ್ಲರೂ ಮೊದಲೇ ಇಲ್ಲಿ ದರ್ಶನ ಮಾಡ್ಕೊಂಡು ಹೋಗ್ಬಿಡ್ತಾರೆ. ನೋಡಿ ಇಲ್ಲಿ ದೇವಿನ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಇದು ಮೆರವಣಿಗೆ ದೇವಿ. ಹಾಗೆ ಇದು ನಮ್ಮ ದೊಡ್ಡಮ್ಮ. ನಿಜ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಯಾವಾಗಲೂ ಅಷ್ಟೇ ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅಂತ ಅನ್ಸುತ್ತೆ. ನನಗಂತೂ ಮೋಸ್ಟ್ ಫೇವ್ರೆಟ್ ದೇವಿ ಅಂತಾನೆ ಹೇಳ್ಬೋದು. ಕೂಷ್ಮಾಂಡ ದೇವಿಯ ಮುಖದ ಕಾಂತಿ 1000 ಸೂರ್ಯನ ಶಕ್ತಿಗೆ ಸಮವಾದ್ದು ಎಂದು ಹೇಳ್ತಾರೆ. ನಿಜವಾಗ್ಲೂ ಇದೆಲ್ಲ ತಿಳ್ಕೊಳಕ್ ಹೋದ್ರೆ ಎಷ್ಟು ಇದೆ ಅಂತ ಅನಿಸ್ತಾ ಇರುತ್ತೆ. ದೇವ್ರ ದರ್ಶನ ಮುಗಿಸ್ಕೊಂಡು ಆಚೆ ಬರೋದ್ರಲ್ಲಿ ಊಟಕ್ಕೆ ಕ್ಯೂ ಮಾತ್ರ ತುಂಬಾ ಉದ್ದ ನಿಂತಿತ್ತು. ಪರವಾಗಿಲ್ಲ, ದೇವ್ರ ದರ್ಶನ ಆಯ್ತಲ್ಲ ಅಂತ ಅದೇ ಸಮಾಧಾನದಲ್ಲಿ ಹೋಗಿ ಕ್ಯೂಗೆ ನಿಂತ್ಕೊಂಡೆ. ನಾನು ಹೇಳ್ದಂಗೆನೆ ಇಲ್ಲಿ 9 ದಿನನೂ ಒಂದೊಂದು ಕಾರ್ಯಕ್ರಮನ ಇಟ್ಕೊಂಡಿರ್ತಾರೆ. ಇವತ್ತು ಕೂಡ ಒಂದು ಕಾರ್ಯಕ್ರಮನ ಇಟ್ಕೊಂಡಿದ್ರು. ಅಲ್ಲೂ ಸ್ವಲ್ಪ ಹೊತ್ತು ಕೂತ್ಕೊಂಡೆ. ಆಮೇಲೆ ಇಲ್ಲಿ ಹರಳಿಕಟ್ಟೆ ಮರ ಇತ್ತು, ದೇವ್ರದ್ದೇನೆ ದೊಡ್ಡಮ್ಮ ದೇವಿದು. ಸೊ ಅಲ್ಲಿ ಒಂದು ನಾನು ಯಾವಾಗಲೂ ಅಷ್ಟೇ ಬಂದಾಗ ಒಂದು 3 ರೌಂಡು ಅಥವಾ 9 ರೌಂಡು ಫ್ರೀ ಇದ್ದರೆ 9 ರೌಂಡು, ಇಲ್ಲಾಂದರೆ ಬೇಗ ಹೋಗ್ಬೇಕಂದ್ರೆ ಒಂದು 3 ರೌಂಡು ಸುತ್ತಬಿಟ್ಟು ಏನು ಬೇಕು ಅದಕ್ಕೆ ಹೇಳ್ಕೊಂಡ್ಬಿಡ್ತೀನಿ ದೇವ್ರನ್ನ. ನಾನು ಈ ಸರಿ ಕೇಳ್ಕೊಂಡಿದ್ದಷ್ಟೇ, ಏನೋ ಒಂದು ಇವಾಗೊಂದು ಹೊಸದಾಗಿ ಹೆಜ್ಜೆ ಇಟ್ಟಿದ್ದೀನಿ ಯೂಟ್ಯೂಬ್ ಅಂತ. ಸೊ ಇದರಲ್ಲಿ ನನಗೆ ಒಂದು ಚಿಕ್ಕ ಮಟ್ಟಿಗೆ ಸಕ್ಸಸ್ ಸಿಗಲಿ, ಆಮೇಲೆ ನಾನು ಪಡ್ತಿರೋ ಪರಿಶ್ರಮಕ್ಕೆ ಸಿಗಲಿ, ನಾನು ಪಡ್ತಿರೋ ಕಷ್ಟಕ್ಕೆ ಸಿಗಲಿ ಅಂತ ಕೇಳ್ಕೊಂಡೆ ಅಷ್ಟೇ. ಎಷ್ಟೇ ವ್ಯೂಸ್ ಬರಲಿ ಪರವಾಗಿಲ್ಲ, ನಾನು ಮಾಡೇ ಮಾಡ್ತೀನಿ.
ಸ್ವಲ್ಪ ಜನ ಈ ಯೂಟ್ಯೂಬರ್ಸ್‌ನ ನೋಡಿದಾಗ ಬಿಡು ಬಟ್ಟೆ ಹಾಕ್ಕೊಂತಾರೆ, ಆರಾಮಾಗಿ ಬಂದು ವಿಡಿಯೋ ಮಾಡ್ತಾರೆ, ಹೋಗ್ತಾರೆ ಅಂದ್ಕೊಂಡಿದ್ದೆ. ಬಟ್ ನಾನೊಬ್ಳು ಯೂಟ್ಯೂಬರ್ ಆದಾಗಲೇ ಗೊತ್ತಾಗಿದ್ರು ಇದ್ರ ಕಷ್ಟ ಏನಂತ. ನೋಡ್ಕೊಂಡಷ್ಟು ಈಸಿ ಅಲ್ಲ ಗುರು ಇದು. ನಿಜವಾಗ್ಲೂ ತುಂಬ ಕಷ್ಟ ಇದೆ. ಇಟ್ಸ್ ಓಕೆ, ಐ ವಿಲ್ ಡೂ ಇಟ್ ಅಂತ ಅಂದ್ಕೊಂಡು ಮಾಡ್ತಾ ಇದ್ದೀನಿ. ಮತ್ತು ಕೂಶ್ಮಂಡ ದೇವಿನ ಕೂಶ್ಮಂಡ ದೇವಿ ಅಂತ ಯಾಕೆ ಕರೀತಾರೆ? ಇವಾಗ ಮನೆಗ್ ಬಂದು ಸ್ವಲ್ಪ ಈಗ ಊಟ ಮಾಡ್ಬೇಕು, ರೆಡಿ ಮಾಡ್ಕೊಬೇಕು. ತುಂಬಾ ಚೆನ್ನಾಗಾಯ್ತು. ದೇವ್ರನ್ನಂತೂ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು. ಮತ್ತೆ ಪ್ರಸಾದ ಇಸ್ಕೊಂಡು ಮನೆಗ್ ಬಂದ್ವು. ಇವತ್ತಿನ ಪ್ರಸಾದ ಬಂದ್ಬಿಟ್ಟು ಏನ್ ಕೊಟ್ಟಿದ್ದಾರೆ ಗೊತ್ತಾ? ಇವತ್ತು ಟೊಮೊಟೊ ಬಾತು ಮತ್ತೆ ಕೇಸರಿ ಬಾತ್ ಕೊಟ್ಟಿದ್ದಾರೆ. ಸೊ ದಿನ ಒಂದ್ ಏನಾದ್ರೂ ಇದ್ದೇ ಇರುತ್ತೆ. ಈ ನವರಾತ್ರಿ ಏನಾದ್ರೂ ಮುಗಿದ್ಬಿಟ್ರೆ ತುಂಬಾ ಬೇಜಾರಾಗುತ್ತೆ. ಯಾಕೆ ಅಂದ್ರೆ ನನಗೆ ಸ್ಯಾರಿ ಅಂದ್ರೆ ಮೊದ್ಲೇ ಇಷ್ಟ. ಸೊ ಅವಾಗ ಸ್ಯಾರಿ ಹಾಕೋದ್ ತಪ್ಪುತ್ತಲ್ಲ ಅಂತ ಅನ್ಕೊಂತಿದೀನಿ. ಯಾರೆಲ್ಲ ಈ ತರ ದೇವಸ್ಥಾನಕ್ಕೆ ದಿನ ಹೋಗ್ತಾ ಇದೀರಾ ಕಮೆಂಟ್ ಮಾಡಿ. ನಿಜ, ನಾನು ಕೂಶ್ಮಾಂಡ ದೇವಿ ಪದದಲ್ಲಿ ಇಷ್ಟು ಅರ್ಥ ಇದೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಕೂಶ್ಮಾಂಡ ಪದ ಸಂಸ್ಕೃತದಲ್ಲಿ ಕುಂಬಳಕಾಯಿ ಅಂತ ಕರೀತಾರೆ. ಇನ್ನು ಕೂಶ್ಮ ಅಂದರೆ ಗರ್ಭ ಎಂದರ್ಥ. ಅಂಡ ಅಂದರೆ ಪ್ರಪಂಚ. ಇಡೀ ಪ್ರಪಂಚವನ್ನು ತನ್ನ ಒಡಲಿನಲ್ಲಿ ಇಟ್ಟುಕೊಂಡಿರುವ ಕೂಶ್ಮಾಂಡ ದೇವಿ. ಅದಕ್ಕೆ ಕೂಶ್ಮಾಂಡ ದೇವಿ ಅಂತ ಕರೀತಾರೆ. ಏನೇ ಆಗಿರಲಿ ನನ್ನ ಮನೆಗೆ ಬಂದ ತಕ್ಷಣ ಹೋಗೋದು ಅಡುಗೆ ಮನೆಗೆ. ಏಕೆ ಹೊಟ್ಟೆ ಹಸಿತಾ ಇರುತ್ತೆ. ಆಲ್ಮೋಸ್ಟ್ ಈವ್ನಿಂಗು ನಾನೇನೂ ತಿಂದಿರಲ್ಲ. ಮಧ್ಯಾಹ್ನ ಏನು ತಿಂದಿರ್ತೀನಿ ಅದೇ. ಜಾಸ್ತಿ ನೀರು ಕುಡಿತಾ ಇರ್ತೀನಿ ಅಷ್ಟೇ. ಅದಾದಮೇಲೆ ಬೇಗ ಬೇಗ ಊಟಕ್ಕೆ ರೆಡಿ ಮಾಡ್ಕೊಳ್ಳೋದು ಅಷ್ಟೇ ನನ್ನ ಇಂಟೆನ್ಷನ್ ಆಗಿರುತ್ತೆ. ಪಟ 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 ಅಂತ ಪಾಪುಗೂ ಕೊಟ್ಬಿಟ್ಟು ಊಟ ರೆಡಿ ಮಾಡಿಸ್ತಾ ಇರ್ತೀನಿ. 4ನೇ ದಿನದ ಕೂಶ್ಮಾಂಡ ದೇವಿಯ ಆರಾಧನೆ ಬಗ್ಗೆ ನನಗೆ ಏನು ಸ್ವಲ್ಪ ತಿಳ್ಕೊಂಡೆ ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಎಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ಪ್ಲೀಸ್ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಾವು ಪ್ಯಾಟೆ ಹುಡುಗಿರಲ್ಲಿ ಲೈಫು ವಿಡಿಯೋನ ಟಿವಿನ ನೋಡಿಕೊಂಡೇ ನಾವು ತಿನ್ನೋದು. ಸೊ 9 ಗಂಟೆಗೆ ಕರೆಕ್ಟಾಗಿ ಟಿವಿ ಮುಂದೆ ಹಾಜರಾಗಿ ಅದು 1 ಅವರ್ ನೋಡ್ಕೊಂಡ್ಬಿಟ್ಟು ಏನೋ ರಿಲ್ಯಾಕ್ಸೇಷನ್, ಹುಡುಗಿರು ಜಗಳ ಆಡ್ತಿರ್ತಾರಲ್ಲ ನೋಡೋದೇ ಒಂದು ಮಜಾ ಇರುತ್ತೆ. ಸೊ ಅದನ್ನು ನೋಡ್ಕೊಂಡು ಊಟ ಮಾಡಿಬಿಡ್ತೀವಿ. ಪಾಪುಗೂ ಹಂಗೆ ಸ್ವಲ್ಪ ತಿನ್ನಿಸ್ತೀನಿ. ಬಟ್ ನಾನು ಮತ್ತೆ ಮಾಡಿ ತಿನ್ಸೋದನ್ನ ಬಿಡಲ್ಲ. ಮತ್ತೆ ಒಂದ್ಸರಿ ತಿನ್ನಿಸ್ತೀನಿ ಅವನಿಗೆ. ಇವತ್ತಿಗೆ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಎಲ್ರಿಗೂ ವಿಡಿಯೋ ಇಷ್ಟ ಆಯ್ತು ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ಗಳನ್ನ ನೋಡಿ ನಿಮ್ಮ ಮನೆ ಮಗಳನ್ನ ಬೆಳೆಸಿ. ಬಾಯ್, ಲವ್ ಯು ಆಲ್.